ಕ್ಷಣ ಕ್ಷಣಕ್ಕೂ ರಂಗೇರ್ತಾ ಇದೆ ವಾಣಿಜ್ಯ ಮಂಡಳಿಗೆ ನಡೆಯಲಿರುವ ಈ ಚುನಾವಣೆಯ ರಣಕಣ. ಇದರಲ್ಲೂ ನೇರವಾಗಿ ರಾಜಕೀಯ ಮುಖಂಡರೇ ಈ ಚುನಾವಣೆಯ ಅಖಾಡಕ್ಕೆ ಧುಮುಕಿದ್ದಾರೆ. ಅಧ್ಯಕ್ಷ ಗಾದಿಗಾಗಿ ಸಮರ ಸಾರಿದೆ ಬಿಜೆಪಿ ಪಾಳೆಯ. ಶಾಸಕ ಮುನಿರತ್ನ ಅವರ ಎಂಟ್ರಿಯಿಂದಾಗಿ ಮತ್ತೊಂದು ಕಡೆ ಜಯಮಾಲಾ ಅವರ ಗೆಲುವಿನ ಹಾದಿಗೆ ಅಡ್ಡಗಾಲ ಹಾಕುವ ಸಲುವಾಗಿ ಮುನಿರತ್ನ ಅವರ ಅಖಾಡಕ್ಕಿಳಿದ್ರ ಅನ್ನೋ ಪ್ರಶ್ನೆ ಇತ್ತು. ಮುನಿರತ್ನರನ್ನ ಕಣದಿಂದ ಹಿಂದೆ ಸರಿಸೋಕೆ ಇತ್ತ ಕಾಂಗ್ರೆಸ್ ಕೂಡ ಕಸರತ್ತನ್ನ ಮಾಡ್ತಾ ಇದೆ. ಜಯಮಾಲಾ ಪರ ಬ್ಯಾಟಿಂಗ್ ಆರಂಭಿಸಿದ್ದಾರೆ ಬಿಕೆ ಹರಿಪ್ರಸಾದ್. ನಾಮಪತ್ರ ಹಿಂಪಡೆಯುವಂತೆ ಮುನಿರತ್ನ ಮನವೊಲಿಕೆಗೆ ಪ್ರಯತ್ನ ನಡೆಯೋ ಸಾಧ್ಯತೆ ಇದೆ. ಮುನಿರತ್ನ ಜೊತೆಯಲ್ಲಿ ಕಾಂಗ್ರೆಸ್ ಹಿರಿಯ ಮುಖಂಡರು ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಜಯಮಾಲಾ ಪರ ಮಹಿಳಾ ಕಾರ್ಡ್ ಪ್ಲೇ ಮಾಡಿದ್ದಾರೆ ಬಿಕೆ ಹರಿಪ್ರಸಾದ್. ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ಹನುಮಂತು ನೇರ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹನುಮಂತು, ಫಿಲಂ ಚೇಂಬರ್ನ ಅಧ್ಯಕ್ಷ ಗಾದಿಗೆ ನಡೀತಾ ಇರುವ ಚುನಾವಣೆ, ಆದರೆ ಇದರಲ್ಲೂ ರಾಜಕೀಯ ಪಕ್ಷಗಳ ಆಟ ಪ್ರಾರಂಭವಾಗಿದೆ. ಸೊ ಏನ್ ನಡೀತಾ ಇದೆ ಸದ್ಯಕ್ಕೆ? ಯಾವ ರೀತಿ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಅನ್ನೋ ರೀತಿಯ ಚಿತ್ರಣ ಇಲ್ಲಿ ಕಾಣೋಕ್ ಸಿಗ್ತಾ ಇದೆ? ಸ್ಮಿತಾ, ಸಿನಿಮಾ ಕ್ಷೇತ್ರ ಆಗಿರ್ಬೋದು, ರಾಜಕಾರಣ ಆಗಿರ್ಬೋದು, ಒಂದಕ್ಕೊಂದು ಪರಸ್ಪರ ಸಮನ್ವಯ ಒಂದಷ್ಟು ವಾತಾವರಣಗಳು ಕಂಡು ಬರ್ತಾ ಇದಾವೆ. ಯಾಕಂತಂದು ಹೇಳಿದ್ರೆ ರಾಜಕಾರಣದ ಚುನಾವಣಾ ಪ್ರಚಾರ ಸಂದರ್ಭದಲ್ಲಿ ಸ್ಟಾರ್ ನಟರು ಎಲ್ಲರೂ ಬಂದು ಪ್ರಚಾರ ಮಾಡ್ತಾರೆ. ಅದು ಕಾಂಗ್ರೆಸ್ ಇರಲಿ, ಬಿಜೆಪಿ ಇರಲಿ, ಎಲ್ಲಾ ಪಕ್ಷಗಳಿರಲಿ. ಇದೀಗ ಫಿಲಂ ಚೇಂಬರ್ನ ಅಧ್ಯಕ್ಷ ಗಾದಿಯ ವಿಚಾರದಲ್ಲೂ ಕೂಡ ಒಂದಷ್ಟು ರಾಜಕೀಯ ಮಿಶ್ರಣ ಆಗ್ತಾ ಇದೆ ಅಂತಂದು ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತಂದು ಹೇಳಿದ್ರೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅಧ್ಯಕ್ಷ ಗಾದಿಗೆ ಫೈಟ್ ನಡೀತಾ ಇರುವಂತದ್ದು. ಪ್ರಮುಖವಾಗಿ ಜಯಮಾಲಾ, ಶಾಸಕ ಮುನಿರತ್ನ ಮತ್ತು ಭಾಮಾ ಹರೀಶ್ ಸೇರಿದಂತೆ ಒಟ್ಟು 4 ಜನ ಇಲ್ಲಿ ನಾಮಪತ್ರ ಸಲ್ಲಿಕೆಯನ್ನ ಮಾಡಿದ್ದಾರೆ. ಆದ್ರೆ ಪ್ರಬಲವಾದಂತಹ ಪೈಪೋಟಿ ಈಗ ಶಾಸಕ ಮುನಿರತ್ನ ಅವರು ವರ್ಸಸ್ ಮಾಜಿ ಸಚಿವೆ ಜಯಮಾಲಾ ಅವರ ನಡುವೆ ಒಂದಷ್ಟು ತೀವ್ರವಾದಂತಹ ಪೈಪೋಟಿ ನಡೀತಾ ಇದೆ. ಈ ಕಾರಣಕ್ಕಾಗಿನೇ ಬಿಕೆ ಹರಿಪ್ರಸಾದ್ ಮಧ್ಯಪ್ರವೇಶವನ್ನ ಮಾಡಿ ಒಂದಷ್ಟು ಮುನಿರತ್ನ ಅವರನ್ನ ಮನವರಿಕೆ ಮಾಡುವಂತ ಪ್ರಯತ್ನವನ್ನು ಮಾಡ್ತಾ ಇರುವಂತದ್ದು. ಯಾಕಂತಂದ ಹೇಳಿದ್ರೆ ಬಿಕೆ ಹರಿಪ್ರಸಾದ್ ಹಾಗೂ ಮುನಿರತ್ನ ಅವರ ನಡುವಿನ ಒಂದು ಉತ್ತಮ ಬಾಂಧವ್ಯ ಇದೆ. ಈ ಬಾಂಧವ್ಯದ ಹಿನ್ನೆಲೆಯಲ್ಲಿ ಒಂದಷ್ಟು ಪ್ರಯತ್ನಗಳು ನಡೆಸ್ತಾ ಇರುವಂತದ್ದು. ಇತ್ತ ಮುನಿರತ್ನ ಅವರು ಕೂಡ ರಾಜಕೀಯ ಕ್ಷೇತ್ರದ ಜೊತೆಗೆ ನಿರ್ಮಾಪಕರು ಆಗಿದ್ದಾರೆ. ಬೇರೆ ಬೇರೆ ಫಿಲ್ಮ್ಗಳಿಗೂ ಕೂಡ ಪ್ರೊಡ್ಯೂಸ್ ಮಾಡಿರುವಂತ ಕಾರಣಕ್ಕಾಗಿ ಸಿನಿಮಾ ಕ್ಷೇತ್ರದಲ್ಲೂ ಕೂಡ ತಮ್ಮ ಹಿಡಿತವನ್ನ ಸಾಧಿಸಿಕೊಳ್ಳುವಂತ ಒಂದಷ್ಟು ಪ್ರಯತ್ನಗಳು ನಡೀತಾ ಇದೆ. ಒಟ್ಟಾರೆಯಾಗಿ ಈ ಮುನಿರತ್ನ ಅವರನ್ನ ಮನವೊಲಿಸಿ ಜಯಮಾಲಾ ಅವರನ್ನ ಅಧ್ಯಕ್ಷ ಗಾದಿಯ ಚುನಾವಣಾ ಫೈಟ್ಗೆ ಒಂದಷ್ಟು ಗೆಲ್ಲಿಸುವಂತ ಪ್ರಯತ್ನಗಳು ಕೂಡ ಜೋರಾಗಿ ನಡೀತಾ ಇದೆ. ಆದ್ರೆ ಮುನಿರತ್ನ ಅವರು ಮನ ಒಲಿತಾರ ಅನ್ನುವಂಥದ್ದು ಈಗ ಪ್ರಶ್ನೆ ಇರುವಂತದ್ದು. ಎಲ್ಲವೂ ಕೂಡ ಮಧ್ಯಾಹ್ನದ ಹೊತ್ತಿಗೆ ಒಂದು ಸ್ಪಷ್ಟತೆ ಸಿಗುವಂತ ಸಾಧ್ಯತೆಗಳಿದಾವೆ. ಸ್ಮಿತಾ, ಧನ್ಯವಾದ ಹನುಮಂತು ಮಾಹಿತಿಗಾಗಿ. ಕ್ಷಣ ಕ್ಷಣಕ್ಕೂ ರಂಗೇರ್ತಾ ಇದೆ ವಾಣಿಜ್ಯ ಮಂಡಳಿಗೆ ನಡೆಯಲಿರುವ ಈ ಚುನಾವಣೆಯ ರಣಕಣ. ಇದರಲ್ಲೂ ನೇರವಾಗಿ ರಾಜಕೀಯ ಮುಖಂಡರೇ ಈ ಚುನಾವಣೆಯ ಅಖಾಡಕ್ಕೆ ಧುಮುಕಿದ್ದಾರೆ. ಅಧ್ಯಕ್ಷ ಗಾದಿಗಾಗಿ ಸಮರ ಸಾರಿದೆ ಬಿಜೆಪಿ ಪಾಳೆಯ. ಶಾಸಕ ಮುನಿರತ್ನ ಅವರ ಎಂಟ್ರಿಯಿಂದಾಗಿ ಮತ್ತೊಂದು ಕಡೆ ಜಯಮಾಲಾ ಅವರ ಗೆಲುವಿನ ಹಾದಿಗೆ ಅಡ್ಡಗಾಲ ಹಾಕುವ ಸಲುವಾಗಿ ಮುನಿರತ್ನ ಅವರ ಅಖಾಡಕ್ಕಿಳಿದ್ರ ಅನ್ನೋ ಪ್ರಶ್ನೆ ಇತ್ತು. ಮುನಿರತ್ನರನ್ನ ಕಣದಿಂದ ಹಿಂದೆ ಸರಿಸೋಕೆ ಇತ್ತ ಕಾಂಗ್ರೆಸ್ ಕೂಡ ಕಸರತ್ತನ್ನ ಮಾಡ್ತಾ ಇದೆ. ಜಯಮಾಲಾ ಪರ ಬ್ಯಾಟಿಂಗ್ ಆರಂಭಿಸಿದ್ದಾರೆ ಬಿಕೆ ಹರಿಪ್ರಸಾದ್. ನಾಮಪತ್ರ ಹಿಂಪಡೆಯುವಂತೆ ಮುನಿರತ್ನ ಮನವೊಲಿಕೆಗೆ ಪ್ರಯತ್ನ ನಡೆಯೋ ಸಾಧ್ಯತೆ ಇದೆ. ಮುನಿರತ್ನ ಜೊತೆಯಲ್ಲಿ ಕಾಂಗ್ರೆಸ್ ಹಿರಿಯ ಮುಖಂಡರು ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಜಯಮಾಲಾ ಪರ ಮಹಿಳಾ ಕಾರ್ಡ್ ಪ್ಲೇ ಮಾಡಿದ್ದಾರೆ ಬಿಕೆ ಹರಿಪ್ರಸಾದ್. ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ಹನುಮಂತು ನೇರ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹನುಮಂತು, ಫಿಲಂ ಚೇಂಬರ್ನ ಅಧ್ಯಕ್ಷ ಗಾದಿಗೆ ನಡೀತಾ ಇರುವ ಚುನಾವಣೆ, ಆದರೆ ಇದರಲ್ಲೂ ರಾಜಕೀಯ ಪಕ್ಷಗಳ ಆಟ ಪ್ರಾರಂಭವಾಗಿದೆ. ಸೊ ಏನ್ ನಡೀತಾ ಇದೆ ಸದ್ಯಕ್ಕೆ? ಯಾವ ರೀತಿ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಅನ್ನೋ ರೀತಿಯ ಚಿತ್ರಣ ಇಲ್ಲಿ ಕಾಣೋಕ್ ಸಿಗ್ತಾ ಇದೆ? ಸ್ಮಿತಾ, ಸಿನಿಮಾ ಕ್ಷೇತ್ರ ಆಗಿರ್ಬೋದು, ರಾಜಕಾರಣ ಆಗಿರ್ಬೋದು, ಒಂದಕ್ಕೊಂದು ಪರಸ್ಪರ ಸಮನ್ವಯ ಒಂದಷ್ಟು ವಾತಾವರಣಗಳು ಕಂಡು ಬರ್ತಾ ಇದಾವೆ. ಯಾಕಂತಂದು ಹೇಳಿದ್ರೆ ರಾಜಕಾರಣದ ಚುನಾವಣಾ ಪ್ರಚಾರ ಸಂದರ್ಭದಲ್ಲಿ ಸ್ಟಾರ್ ನಟರು ಎಲ್ಲರೂ ಬಂದು ಪ್ರಚಾರ ಮಾಡ್ತಾರೆ. ಅದು ಕಾಂಗ್ರೆಸ್ ಇರಲಿ, ಬಿಜೆಪಿ ಇರಲಿ, ಎಲ್ಲಾ ಪಕ್ಷಗಳಿರಲಿ. ಇದೀಗ ಫಿಲಂ ಚೇಂಬರ್ನ ಅಧ್ಯಕ್ಷ ಗಾದಿಯ ವಿಚಾರದಲ್ಲೂ ಕೂಡ ಒಂದಷ್ಟು ರಾಜಕೀಯ ಮಿಶ್ರಣ ಆಗ್ತಾ ಇದೆ ಅಂತಂದು ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತಂದು ಹೇಳಿದ್ರೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅಧ್ಯಕ್ಷ ಗಾದಿಗೆ ಫೈಟ್ ನಡೀತಾ ಇರುವಂತದ್ದು. ಪ್ರಮುಖವಾಗಿ ಜಯಮಾಲಾ, ಶಾಸಕ ಮುನಿರತ್ನ ಮತ್ತು ಭಾಮಾ ಹರೀಶ್ ಸೇರಿದಂತೆ ಒಟ್ಟು 4 ಜನ ಇಲ್ಲಿ ನಾಮಪತ್ರ ಸಲ್ಲಿಕೆಯನ್ನ ಮಾಡಿದ್ದಾರೆ. ಆದ್ರೆ ಪ್ರಬಲವಾದಂತಹ ಪೈಪೋಟಿ ಈಗ ಶಾಸಕ ಮುನಿರತ್ನ ಅವರು ವರ್ಸಸ್ ಮಾಜಿ ಸಚಿವೆ ಜಯಮಾಲಾ ಅವರ ನಡುವೆ ಒಂದಷ್ಟು ತೀವ್ರವಾದಂತಹ ಪೈಪೋಟಿ ನಡೀತಾ ಇದೆ. ಈ ಕಾರಣಕ್ಕಾಗಿನೇ
ಹರಿಪ್ರಸಾದ್ ಮಧ್ಯಪ್ರವೇಶವನ್ನ ಮಾಡಿ ಒಂದಷ್ಟು ಮುನಿರತ್ನ ಅವರನ್ನ ಮನವೊಲಿಕೆ ಮಾಡುವಂತ ಪ್ರಯತ್ನವನ್ನು ಮಾಡ್ತಾ ಇರುವಂತದ್ದು. ಯಾಕಂತಂದ ಹೇಳಿದ್ರೆ ಹರಿಪ್ರಸಾದ್ ಹಾಗೂ ಮುನಿರತ್ನ ಅವರ ನಡುವಿನ ಒಂದು ಉತ್ತಮ ಬಾಂಧವ್ಯ ಇದೆ. ಈ ಬಾಂಧವ್ಯದ ಹಿನ್ನೆಲೆಯಲ್ಲಿ ಒಂದಷ್ಟು ಪ್ರಯತ್ನಗಳು ನಡೆಸ್ತಾ ಇರುವಂತದ್ದು. ಇತ್ತ ಮುನಿರತ್ನ ಅವರು ಕೂಡ ರಾಜಕೀಯ ಕ್ಷೇತ್ರದ ಜೊತೆಗೆ ನಿರ್ಮಾಪಕರು ಆಗಿದ್ದಾರೆ. ಬೇರೆ ಬೇರೆ ಫಿಲ್ಮ್ಗಳಿಗೂ ಕೂಡ ಪ್ರೊಡ್ಯೂಸ್ ಮಾಡಿರುವಂತ ಕಾರಣಕ್ಕಾಗಿ ಸಿನಿಮಾ ಕ್ಷೇತ್ರದಲ್ಲೂ ಕೂಡ ತಮ್ಮ ಹಿಡಿತವನ್ನ ಸಾಧಿಸಿಕೊಳ್ಳುವಂತ ಒಂದಷ್ಟು ಪ್ರಯತ್ನಗಳು ನಡೀತಾ ಇದೆ. ಒಟ್ಟಾರೆಯಾಗಿ ಈ ಮುನಿರತ್ನ ಅವರನ್ನ ಮನವೊಲಿಸಿ ಜೈಮಾಲ ಅವರನ್ನ ಅಧ್ಯಕ್ಷ ಗಾದಿಯ ಚುನಾವಣಾ ಫೈಟ್ಗೆ ಒಂದಷ್ಟು ಗೆಲ್ಲಿಸುವಂತ ಪ್ರಯತ್ನಗಳು ಕೂಡ ಜೋರಾಗಿ ನಡೀತಾ ಇದೆ. ಆದ್ರೆ ಮುನಿರತ್ನ ಅವರು ಒಲಿತಾರ ಅನ್ನುವಂಥದ್ದು ಈಗ ಪ್ರಶ್ನೆ ಇರುವಂತದ್ದು. ಎಲ್ಲವೂ ಕೂಡ ಮಧ್ಯಾಹ್ನದ ಹೊತ್ತಿಗೆ ಒಂದು ಸ್ಪಷ್ಟತೆ ಸಿಗುವಂತ ಸಾಧ್ಯತೆಗಳಿದಾವೆ. ಸ್ಮಿತಾ, ಧನ್ಯವಾದ ಹನುಮಂತು ಮಾಹಿತಿಗಾಗಿ. ಕ್ಷಣಕ್ಕೂ ರಂಗೇರ್ತಾ ಇದೆ ವಾಣಿಜ್ಯ ಮಂಡಳಿಗೆ ನಡೆಯಲಿರುವ ಈ ಚುನಾವಣೆಯ ರಣಕಣ. ಇದರಲ್ಲೂ ನೇರವಾಗಿ ರಾಜಕೀಯ ಮುಖಂಡರೇ ಈ ಚುನಾವಣೆಯ ಅಖಾಡಕ್ಕೆ ಧುಮುಕಿದ್ದಾರೆ. ಅಧ್ಯಕ್ಷ ಗಾದಿಗಾಗಿ ಸಮರ ಸಾರಿದೆ ಬಿಜೆಪಿ ಪಾಳೆಯ. ಶಾಸಕ ಮುನಿರತ್ನ ಅವರ ಎಂಟ್ರಿಯಿಂದಾಗಿ ಮತ್ತೊಂದು ಕಡೆ ಜಯಮಾಲಾ ಅವರ ಗೆಲುವಿನ ಹಾದಿಗೆ ಅಡ್ಡಗಾಲ ಹಾಕುವ ಸಲುವಾಗಿ ಮುನಿರತ್ನ ಅವರ ಅಖಾಡಕ್ಕಿಳಿದ್ರ ಅನ್ನೋ ಪ್ರಶ್ನೆ ಇತ್ತು. ಮುನಿರತ್ನರನ್ನ ಕಣದಿಂದ ಹಿಂದೆ ಸರಿಸೋಕೆ ಇತ್ತ ಕಾಂಗ್ರೆಸ್ ಕೂಡ ಕಸರತ್ತನ್ನ ಮಾಡ್ತಾ ಇದೆ. ಜಯಮಾಲಾ ಪರ ಬ್ಯಾಟಿಂಗ್ ಆರಂಭಿಸಿದ್ದಾರೆ ಹರಿಪ್ರಸಾದ್. ನಾಮಪತ್ರ ಹಿಂಪಡೆಯುವಂತೆ ಮುನಿರತ್ನ ಮನವೊಲಿಕೆಗೆ ಪ್ರಯತ್ನ ನಡೆಯೋ ಸಾಧ್ಯತೆ ಇದೆ. ಮುನಿರತ್ನ ಜೊತೆಯಲ್ಲಿ ಕಾಂಗ್ರೆಸ್ ಹಿರಿಯ ಮುಖಂಡರು ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಜಯಮಾಲಾ ಪರ ಮಹಿಳಾ ಕಾರ್ಡ್ ಪ್ಲೇ ಮಾಡಿದ್ದಾರೆ ಹರಿಪ್ರಸಾದ್. ಡೀಟೇಲ್ಸ್ ನೊಂದಿಗೆ ನಮ್ಮ ಪ್ರತಿನಿಧಿ ಹನುಮಂತು ನೇರ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹನುಮಂತು, ಫಿಲ್ಮ್ ಚೇಂಬರ್ನ ಅಧ್ಯಕ್ಷ ಗಾದಿಗೆ ನಡೀತಾ ಇರುವ ಚುನಾವಣೆ, ಆದರೆ ಇದರಲ್ಲೂ ರಾಜಕೀಯ ಪಕ್ಷಗಳ ಆಟ ಪ್ರಾರಂಭವಾಗಿದೆ. ಸೊ ಏನ್ ನಡೀತಾ ಇದೆ ಸದ್ಯಕ್ಕೆ? ಯಾವ ರೀತಿ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಅನ್ನೋ ರೀತಿಯ ಚಿತ್ರಣ ಇಲ್ಲಿ ಕಾಣೋಕ್ ಸಿಗ್ತಾ ಇದೆ? ಸ್ಮಿತಾ, ಸಿನಿಮಾ ಕ್ಷೇತ್ರ ಆಗಿರ್ಬೋದು, ರಾಜಕಾರಣ ಆಗಿರ್ಬೋದು, ಒಂದಕ್ಕೊಂದು ಪರಸ್ಪರ ಸಮನ್ವಯ ಒಂದಷ್ಟು ವಾತಾವರಣಗಳು ಕಂಡು ಬರ್ತಾ ಇದಾವೆ. ಯಾಕಂತಂದ ಹೇಳಿದ್ರೆ ರಾಜಕಾರಣದ ಚುನಾವಣಾ ಪ್ರಚಾರ ಸಂದರ್ಭದಲ್ಲಿ ಸ್ಟಾರ್ ನಟರು ಎಲ್ಲರೂ ಬಂದು ಪ್ರಚಾರ ಮಾಡ್ತಾರೆ. ಅದು ಕಾಂಗ್ರೆಸ್ ಇರಲಿ, ಬಿಜೆಪಿ ಇರಲಿ, ಎಲ್ಲಾ ಪಕ್ಷಗಳಿರಲಿ. ಇದೀಗ ಫಿಲಂ ಚೇಂಬರ್ನ ಅಧ್ಯಕ್ಷ ಗಾದಿಯ ವಿಚಾರದಲ್ಲೂ ಕೂಡ ಒಂದಷ್ಟು ರಾಜಕೀಯ ಮಿಶ್ರಣ ಆಗ್ತಾ ಇದೆ ಅಂತಂದು ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತಂದು ಹೇಳಿದ್ರೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅಧ್ಯಕ್ಷ ಗಾದಿಗೆ ಫೈಟ್ ನಡೀತಾ ಇರುವಂತದ್ದು. ಪ್ರಮುಖವಾಗಿ ಜಯಮಾಲಾ, ಶಾಸಕ ಮುನಿರತ್ನ ಮತ್ತು ಭಾಮಾ ಹರೀಶ್ ಸೇರಿದಂತೆ ಒಟ್ಟು 4 ಜನ ಇಲ್ಲಿ ನಾಮಪತ್ರ ಸಲ್ಲಿಕೆಯನ್ನ ಮಾಡಿದ್ದಾರೆ. ಆದ್ರೆ ಪ್ರಬಲವಾದಂತಹ ಪೈಪೋಟಿ ಈಗ ಶಾಸಕ ಮುನಿರತ್ನ ಅವರು ವರ್ಸಸ್ ಮಾಜಿ ಸಚಿವೆ ಜಯಮಾಲಾ ಅವರ ನಡುವೆ ಒಂದಷ್ಟು ತೀವ್ರವಾದಂತಹ ಪೈಪೋಟಿ ನಡೀತಾ ಇದೆ. ಈ ಕಾರಣಕ್ಕಾಗಿನೇ ಹರಿಪ್ರಸಾದ್ ಮಧ್ಯಪ್ರವೇಶವನ್ನ ಮಾಡಿ ಒಂದಷ್ಟು ಮುನಿರತ್ನ ಅವರನ್ನ ಮನವೊಲಿಕೆ ಮಾಡುವಂತ ಪ್ರಯತ್ನವನ್ನು ಮಾಡ್ತಾ ಇರುವಂತದ್ದು. ಯಾಕಂತಂದ ಹೇಳಿದ್ರೆ ಹರಿಪ್ರಸಾದ್ ಹಾಗೂ ಮುನಿರತ್ನ ಅವರ ನಡುವಿನ ಒಂದು ಉತ್ತಮ ಬಾಂಧವ್ಯ ಇದೆ. ಈ ಬಾಂಧವ್ಯದ ಹಿನ್ನೆಲೆಯಲ್ಲಿ ಒಂದಷ್ಟು ಪ್ರಯತ್ನಗಳು ನಡೆಸ್ತಾ ಇರುವಂತದ್ದು. ಇತ್ತ ಮುನಿರತ್ನ ಅವರು ಕೂಡ ರಾಜಕೀಯ ಕ್ಷೇತ್ರದ ಜೊತೆಗೆ ನಿರ್ಮಾಪಕರು ಆಗಿದ್ದಾರೆ. ಬೇರೆ ಬೇರೆ ಫಿಲ್ಮ್ಗಳಿಗೂ ಕೂಡ ಪ್ರೊಡ್ಯೂಸ್ ಮಾಡಿರುವಂತ ಕಾರಣಕ್ಕಾಗಿ ಸಿನಿಮಾ ಕ್ಷೇತ್ರದಲ್ಲೂ ಕೂಡ ತಮ್ಮ ಹಿಡಿತವನ್ನ ಸಾಧಿಸಿಕೊಳ್ಳುವಂತ ಒಂದಷ್ಟು ಪ್ರಯತ್ನಗಳು ನಡೀತಾ ಇದೆ. ಒಟ್ಟಾರೆಯಾಗಿ ಈ ಮುನಿರತ್ನ ಅವರನ್ನ ಮನವೊಲಿಸಿ ಜಯಮಾಲಾ ಅವರನ್ನ ಅಧ್ಯಕ್ಷ ಗಾದಿಯ ಚುನಾವಣಾ ಫೈಟ್ಗೆ ಒಂದಷ್ಟು ಗೆಲ್ಲಿಸುವಂತ ಪ್ರಯತ್ನಗಳು ಕೂಡ ಜೋರಾಗಿ ನಡೀತಾ ಇದೆ. ಆದ್ರೆ ಮುನಿರತ್ನ ಅವರು ಒಲಿತಾರ ಅನ್ನುವಂಥದ್ದು ಈಗ ಪ್ರಶ್ನೆ ಇರುವಂತದ್ದು. ಎಲ್ಲವೂ ಕೂಡ ಮಧ್ಯಾಹ್ನದ ಹೊತ್ತಿಗೆ ಒಂದು ಸ್ಪಷ್ಟತೆ ಸಿಗುವಂತ ಸಾಧ್ಯತೆಗಳಿದಾವೆ. ಸ್ಮಿತಾ, ಧನ್ಯವಾದ ಹನುಮಂತು ಮಾಹಿತಿಗಾಗಿ.